ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೇ 10 ರೋಸ್ಟ್ ಮತ್ತು ಸಮ್ಮರಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿಂದನೇ ಕಾಲೇ ಬಿದ್ದುಬಿಡ್ತೀನಿ, ಆಶೀರ್ವಾದ ಮಾಡಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ಡೇ 10 ಏನಾಯಿತು? ಡೇ 10 ಮತ್ತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರು. ಅದೇ ಟಾಸ್ಕ್ನ ಕಂಟಿನ್ಯೂ ಮಾಡಿದ್ರು. ಇಟ್ ವಾಸ್ ಬಿಟ್ವೀನ್ ಭವ್ಯ ಆ್ಯಂಡ್ ಐಶ್ವರ್ಯ. ಅದರಲ್ಲಿ ಐಶ್ವರ್ಯ ಅವರು ನಾಮಿನೇಟ್ ಆದರು. ಬಟ್ ರೈವಲ್ರಿ ಉಟ್ಕೊಂಡಿದ್ದು ಯಾರಿಗೆ ಗೊತ್ತಾ? ಭವ್ಯ ಹಾಗೂ ಗೌತಮಿಗೆ. ಗೌತಮಿಯವರು ಭವ್ಯ ಅವ್ರಿಗೆ ಡಾಮಿನೇಟಿಂಗ್ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅದರಿಂದ ಅವರಿಬ್ಬರಲ್ಲಿ ಮಸ್ತಪ್ ಆಗುತ್ತೆ. ನೆಕ್ಸ್ಟ್ ದಿನ ಹಂಗೆ ಕಾಂಪ್ರಮೈಸ್ ಗುರು. ಅದೇನೋ ಒಂದು ಅರ್ಥ ಆಗಲ್ಲ. ಅದರಲ್ಲಿ ಐಶ್ವರ್ಯ ಅವ್ರು ನಾಮಿನೇಟ್ ಆದರು. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಹೇಳ್ತೀನಿ. ಐಶ್ವರ್ಯ ಆದಮೇಲೆ ನೆಕ್ಸ್ಟು ರಂಜಿತ್ ಅವರು ಮತ್ತು ಗೌತಮಿ ಅವರು ಮಾಡಿದ್ರು. ಅದರಲ್ಲಿ ರಂಜಿತ್ ಅವರು ನಾಮಿನೇಟ್ ಆದರು. ಅದರಲ್ಲಿ ಅಷ್ಟು ಕಾಂಟ್ರವರ್ಸಿ ಏನಿದ್ದಿರಲ್ಲ. ನೆಕ್ಸ್ಟ್ ಯಾರಂದರೆ ಇನ್ಯಾರು ಮಾಡಿದ್ರು? ಮಾನಸ ಆ್ಯಂಡ್ ಮೋನಿಶಾ. ಅದರಲ್ಲಿ ಮಾನಸ್ ಅವರು ನಾಮಿನೇಟ್ ಆದರು. ಮೋನಿಶಾ ಅವರು ಸೇವ್ ಆದರು. ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಬಂತು ಗುರು. ನನಗನ್ಸಿದ್ದೇನು ಅಂದರೆ, ಹಂಸ ಅವರು ಆಲ್ರೆಡಿ ತಲೆಯಲ್ಲಿ ಹಾಕ್ಕೊಬಿಟ್ಟಿದ್ರು ಅನಿಸುತ್ತೆ, ಯಾರನ್ನ ನಾಮಿನೇಟ್ ಮಾಡಬೇಕು, ಯಾರನ್ನ ಮಾಡಬಾರ್ದು ಅಂತ. ಅದೊಂದು ಆಯಿತಾ. ನೆಕ್ಸ್ಟ್ ಈ ವಾರ ಟಾಸ್ಕ್ ಏನು ಗೊತ್ತಾ? ಬಿಗ್ ಬಾಸ್ ಅವರು ಇಬ್ಬರನ್ನೂ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ನರಕವಾಸಿ ಸ್ವರ್ಗವಾಸಿ ಅಂತ ಅಲ್ವಾ? ಅವರಿಬ್ಬರ ಮಧ್ಯೆ ಟಾಸ್ಕ್ ನಡೆಯುತ್ತೆ ಈ ವಾರ. ಒಂದು ಸ್ವರ್ಗವಾಸಿಗಳಿಗೆ ಕ್ಯಾಪ್ಟನ್ ಬಂದು ತ್ರಿವಿಕ್ರಮ್ ಅವರು, ನರಕವಾಸಿಗಳಿಗೆ ಕ್ಯಾಪ್ಟನ್ ಬಂದು ಶಿಶಿರ್ ಅವರು. ಅದೇನು ಕ್ಯಾಪ್ಟನ್ಸಿನೋ ಏನೋ, ಫುಲ್ಲು ನನ್ನ ತಿಕ್ಕದಲ್ಲಿ ಎಲ್ಲ ತೆಗ್ದುಬಿಡ್ತಾರೆ ಗುರು. ಹಂಗಿತ್ತು ಎಪಿಸೋಡ್ ಇವತ್ತು. ವೇಸ್ಟ್ ಎಪಿಸೋಡ್ ಗುರು. ಏನು ಇದ್ದಿರಲ್ಲ ಇವತ್ತು ಎಪಿಸೋಡಲ್ಲಿ. ಸುಮ್ಮನೆ ನಾನು 1.5 ಅವರ್ ವೇಸ್ಟ್ ಮಾಡಿದೆ. ಅದಕ್ಕೆ ಸುಮ್ಮನೆ ಏನಕ್ಕೆ ನೋಡ್ತೀರಾ? ನಾನು ಆರಾಮಾಗಿ ಬರ್ತೀನಿ, ರೀಕ್ಯಾಪ್ ಹೇಳ್ತೀನಿ, ಆರಾಮಾಗಿ ಕೇಳಿಸ್ಕೊಂಡ್ಬಿಡಿ, ಮುಗಿದೋಯ್ತು. ಆಮೇಲೆ ವೀಕೆಂಡಲ್ಲಿ ಸುದೀಪ್ ಸರ್ಗೋಸ್ಕರ ಈ ರೀಕ್ಯಾಪ್ನೆಲ್ಲ ನೋಡ್ಕೊಳ್ಳಿ. ಸುದೀಪ್ ಸರ್ ಹೇಳೋದನ್ನು ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದೇ ನನ್ನ ಇಂಟೆನ್ಷನ್. ಇನ್ನೊಂದು ಗುರು, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡೋಕ್ಕಾಗ್ತಲ್ಲ ಗುರು. ನಮ್ಮ ಜಗ್ಗಿ ಈಗ ಹೊಸ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದಾನೆ. ಅದೇ ಲವ್ ಸ್ಟೋರಿ. ಹಂಸ ಆ್ಯಂಡ್ ಜಗ್ಗಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಈಗ. ಅದನ್ನು ನೋಡೋ ಬಂದು ನಾನು ಹೋಗಿ ಕಣ್ದಾನ ಮಾಡಿಬಿಡೋಣ ಅನಿಸ್ತು ಗುರು. ಕಣ್ಣನ್ನೇ ನಾನು ಶಾದಲ್ಲಿ ಇಕ್ಕೊಬಿಡೋಣ ಅನಿಸ್ತು. ಹಂಗಿತ್ತು ಎಪಿಸೋಡ್, ಇವತ್ತಿನ ಎಪಿಸೋಡ್. ಏನಿಲ್ಲ ಗುರು, ಕಂಟೆಂಟೇ ಇಲ್ಲ. ಅದಾದಮೇಲೆ ಕಂಟೆಂಟ್ ಬೇಕು ಅಂತ ಏನು ಮಾಡಿದ್ರು, ಟಾಸ್ಕ್ಗೋಸ್ಕರ ಬ್ಲ್ಯಾಂಕ್ ಕ್ಲೋಸ್ ಮಾಡ್ತಾರಲ್ವ, ಆ ಟೈಮಲ್ಲಿ ಯಾರು ಆಚೆ ಹೋಗ್ಬಾರ್ದಲ್ಲ. ಈ ನರಕವಾಸಿಗಳು ಎಲ್ಲರೂ ಹೋಗ್ಬಿಟ್ಟು ಬಂದುಬಿಟ್ಟವ್ರೆ. ಒಳ್ಳೆ ಜಾಗಿಂಗ್ ಥರ ಹೋಗ್ಬಿಟ್ಟು ಬಂದುಬಿಟ್ಟವ್ರೆ. ಸೊ ನಮ್ಮ ಬಿಗ್ ಬಾಸ್ ಸುಮ್ಮನೆ ಬಿಡ್ತಾರಾ? ಚಾನ್ಸೇ ಇಲ್ಲ. ಏನಂದರೆ ಬಿಗ್ ಬಾಸ್ ಎಲ್ಲರನ್ನೂ ನಾಮಿನೇಟ್ ಮಾಡಾಕ್ಬಿಟ್ರು, ಇನ್ಕ್ಲೂಡಿಂಗ್ ಕ್ಯಾಪ್ಟನ್. ಎಲ್ಲರ ಮುಖ ಸಪ್ಪೆ ಆಗೋಯ್ತು ಗುರು, ಆಗೋಯ್ತು. ನಮ್ಮ ಮಂಜಣ್ಣ ಅಂತೂ ಎಷ್ಟು ಹುರ್ಕೊಂಡ್ರಂದರೆ, ಕೆಳಗೆ ಮೆಣಸಿನ್ಕಾಯಿ ಇದ್ದಾಗ ಹೆಂಗೆ ಹುರ್ಕೊತಾರೆ ಹಂಗೆ ಹುರ್ಕೊಂಬಿಟ್ರು. ಇಷ್ಟೇ ಗುರು ಇವತ್ತು ನಡೆದಿದ್ದು. ಅದಾದಮೇಲೆ ಏನೋ ಅವ್ರದ್ದು ಓವರ್ ಆ್ಯಕ್ಟಿಂಗ್ ಮಾತುಕತೆಗಳಷ್ಟೇ. ಚಾನಲ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬಾಯ್.